ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವಕ ನಾಪತ್ತೆಯಾಗಿದ್ದಾನೆ. ಕಾಫಿನಾಡು ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ಗ್ರಾಮದ ಯುವಕ ನಾಪತ್ತೆಯಾಗಿರುವಾತ. ಇರಾನ್ನಲ್ಲಿ ನಾಪತ್ತೆಯಾಗಿರುವಂಥದ್ದು ಯುವಕ 5 ತಿಂಗಳ ಹಿಂದೆ ಕೆಲಸಕ್ಕೆ ಅಂತ ಹೋಗಿದ್ದ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ಗ್ರಾಮದ ಯುವಕ ಕಳೆದ ಕೆಲವು ದಿನಗಳಿಂದ ಸಂಪರ್ಕಕ್ಕೆ ಸಿಕ್ಕಿಲ್ಲ ನಿಶ್ಚಿತ್. ಯುದ್ಧ ಪೀಡಿತ ಇರಾನ್ನಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ಸಮೀಪದ ಗಣಪತಿ ಕಟ್ಟೆ ನಿವಾಸಿಯ ನಿಶ್ಚಿತ್ ಸಿಲುಕಿಕೊಂಡಿರುವಂಥದ್ದು. ಆದರೆ ನಾಪತ್ತೆಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮಗನ ಹುಡುಕಾಟಕ್ಕೆ ಸಹಾಯ ಮಾಡೋದಕ್ಕೆ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಮತ್ತು ಪೊಲೀಸರಿಂದ ಇನ್ನೂ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಇರಾನ್ನ ಮರ್ಚೆಂಟ್ ನೇವಿಯಲ್ಲಿ ಕಳೆದ 5 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದ ನಿಶ್ಚಿತ್ 2 ದಿನಕ್ಕೊಮ್ಮೆ ತಂದೆ ತಾಯಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಮಾತಾಡ್ತಾ ಇದ್ದ. ಈ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಯುವಕ. ಆದರೆ ಕಳೆದ ಬುಧವಾರ ಫೋನ್ ಮಾಡಿದ್ದ ಈ ಯುವಕ ನಾವು ಕುವೈತ್ಗೆ ಹೋಗ್ತಿದ್ದೀವಿ ಅಂತ ಕೂಡ ಹೇಳ್ಕೊಂಡಿದ್ದ. ಆ ಬಳಿಕ 8 ದಿನದಿಂದ ಸಂಪರ್ಕಕ್ಕೆ ದೊರೆತಿಲ್ಲ. ಇದರಿಂದಾಗಿ ಪೋಷಕರು ಕಂಗಾಲಾಗಿದ್ದಾರೆ. ಮಗನನ್ನು ಹುಡುಕಿ ಕೊಡಿ ಅಂತ ಅವರ ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದು ಕೇಂದ್ರ ಸರ್ಕಾರದ ಮೊರೆ ಹೋಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಸಂಪರ್ಕಕ್ಕೆ ಸಿಗದ ನಿಶ್ಚಿತ್ ಈಗ ಮಾಹಿತಿ ಸಿಗದ ಹಿನ್ನೆಲೆಯಲ್ಲಿ ಪೋಷಕರು ಒಂದು ಕಡೆ ಆತಂಕವನ್ನು ಪಡ್ತಾ ಇರುವಂಥದ್ದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದಾರೆ. ಮಗನನ್ನು ಹುಡುಕಿ ಕೊಡಿ ಅಂತ, ಮಗನ ಹುಡುಕಾಟಕ್ಕೆ ಸಹಾಯ ಮಾಡಿ ಅಂತ ಕುಟುಂಬಸ್ಥರು ಅಳಲು ತೋಡ್ಕೋತಾ ಇದ್ದಾರೆ. ಜಿಲ್ಲಾಡಳಿತ ಹಾಗೂ ಪೊಲೀಸರಿಂದ ಕೂಡ ಸದ್ಯಕ್ಕೆ ಅಧಿಕೃತ ಮಾಹಿತಿಗಳು ಸಿಕ್ಕಿಲ್ಲ. ಇದು ಮತ್ತಷ್ಟು ಕಂಗಾಲಾಗುವಂತೆ ಮಾಡಿದೆ. ಕಳೆದ 5 ತಿಂಗಳ ಹಿಂದೆ ಇರಾನ್ಗೆ ಹೋಗಿದ್ದ ನಿಶ್ಚಿತ್ ಕಾಫಿನಾಡು ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಕೂಡಿಗೆ ಗ್ರಾಮದವನು. ಆದರೆ ಈಗ ಮಗ ಕಾಣಿಸ್ತಾ ಇಲ್ಲ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಆತನ ಫೋನ್ಗೆ ಕರೆ ಮಾಡಿದ್ರೆ ಫೋನ್ ಕೂಡ ಸ್ವೀಕರಿಸ್ತಾ ಇಲ್ಲ. ಏನಾಗಿರಬಹುದು, ಬಾಂಬ್ ದಾಳಿಯಲ್ಲಿ ಏನಾದರೂ ಅನಾಹುತ ಆಗಿರಬಹುದಾ ಮಗನಿಗೆ ಅನ್ನುವಂಥ ಒಂದು ಆತಂಕದಲ್ಲಿ ಅವರ ಪೋಷಕರಿದ್ದಾರೆ. ಆದರೆ ಆತ ಕಳೆದ ಬುಧವಾರ ಫೋನ್ ಮಾಡಿದ್ದ. ಆ ನಂತರದಲ್ಲಿ ಮತ್ತೆ ಫೋನ್ ಮಾಡಿಲ್ಲ. ನಾವು ಫೋನ್ ಮಾಡಿದ್ರೂ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದು ಪೋಷಕರು ಮತ್ತು ಗ್ರಾಮಸ್ಥರ ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲಾಡಳಿತ ಹಾಗೂ ಪೊಲೀಸರಿಗೆ ಈಗಾಗಲೇ ಒಂದಷ್ಟು ಅಪ್ಡೇಟ್ಸ್ ಮಾಹಿತಿಯನ್ನು ನಮಗೆ ನೀಡಿ ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ಆದರೆ ಅಧಿಕೃತವಾಗಂತೂ ಜಿಲ್ಲಾಡಳಿತದಿಂದ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಇನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೂ ಈ ಸಂಬಂಧ ಮನವಿ ಮಾಡಿಕೊಳ್ಳಲಾಗಿದೆ. ಆತನನ್ನು ಸುರಕ್ಷಿತವಾಗಿ ಕರೆತರುವಂಥ ಪ್ರಯತ್ನಗಳಾಗಬೇಕು, ಆತ ಬದುಕಿರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಹೌದು. ಆದರೆ ಅಲ್ಲಿ ಇನ್ನೇನಾದರೂ ಅನಾಹುತ ಆಗಿರಬಹುದಾ ಅನ್ನುವಂಥ ಒಂದು ಆತಂಕದಲ್ಲೇ ಪೋಷಕರು ಕೂಡ ಇದ್ದಾರೆ. ಕಳೆದ 5 ತಿಂಗಳ ಹಿಂದೆ ಕೆಲಸಕ್ಕೆ ಇರಾನ್ಗೆ ಅಂತ ತೆರಳಿದ್ದ ನಿಶ್ಚಿತ್, ಆದರೆ ಬುಧವಾರ ಆತ ಸಂಪರ್ಕಕ್ಕೆ ಬಂದಿದ್ದು ಬಿಟ್ಟರೆ ಅಥವಾ ಫೋನ್ ಮೂಲಕ ದೂರವಾಣಿ ಮೂಲಕ ಕರೆ ಮಾಡಿದ್ದು ಬಿಟ್ಟರೆ ನಂತರದಲ್ಲಿ ಆತ ಕರೆ ಸ್ವೀಕರಿಸ್ತಿಲ್ಲ, ತಾನೂ ಮಾಡ್ತಾ ಇಲ್ಲ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಾಯದತ್ತ ನಿರೀಕ್ಷೆ ನೆಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.